ಗುಡ್ ಮಾರ್ನಿಂಗ್ ಫ್ರೆಂಡ್. ಗುಡ್ ಮಾರ್ನಿಂಗ್. ಲವ್, ಪ್ರೇಮ, ವಾಟ್ ಎ ಬ್ಯೂಟಿಫುಲ್ ವರ್ಡ್. ಕೃಷ್ಣನಿಗೆ ರಾಧಾ, ನಳನಿಗೆ ದಮಯಂತಿ, ಸಲೀಂಗೆ ಅನಾರ್ಕಲಿ, ದೇವದಾಸ್ಗೆ ಪಾರ್ವತಿ. ನಿನ್ಗೆ ಅವಳ ಗತಿ ಇದಾಳೆ. ಎಲ್ಲ ಇಲ್ಲೇ ಈ ಕಾಲೇಜಿನಲ್ಲೇ. ಹುಡುಗ ಹುಡುಗಿರಿಗೆ ಬೇರೆ ಬೇರೆ ಕಾಲೇಜ್ ಆದ್ರೂ ಇರೋದು ಒಂದೇ ಕಾಂಪೌಂಡ್ ನಲ್ಲಿ. ಇಲ್ಲೇ ಎಲ್ಲೋ ಇದ್ದಾಳೆ. ಎಲ್ಲಿ ಎಲ್ಲಿ ಎಲ್ಲಿ? ಓ ಮೈ ಡಾರ್ಲಿಂಗ್, ಮೈ ಡಾರ್ಲಿಂಗ್. ಮೇಡಮ್, ಅಲ್ಲೆಲ್ಲಿ ನೋಡ್ತೀರಾ? ಇಲ್ಲಿ ನೋಡಿ. ವಾಸನೆ, ಪರಿಮಳ ವಾಸನೆ, ವಾಟ್ ಎ ಫೈನ್ ಸ್ಮೆಲ್. ಸುಗಂಧ ವಾಸನೆ. ಮೇಡಮ್, ನೀವು ಯೂಸ್ ಮಾಡೋ ಸೆಂಟ್ ಯಾವುದು? ನಾನ್ಸೆನ್ಸ್. ಸೆಂಟ್ ಯೂಸ್ ಮಾಡೋ ಅಭ್ಯಾಸ ನನಗಿಲ್ಲ. ಮತ್ತೆಲ್ಲಿಂದ ಬರ್ತಾ ಇದೆ ಈ ವಾಸನೆ? ಬಾಯ್ ದಿ ಬಾಯ್, ತಮ್ಮ ಹೆಸರು? ಮಲ್ಲಿಗೆ. ಅದಕ್ಕೇನೆ ನಿಮ್ಮ ಹತ್ರ ಮಲ್ಲಿಗೆ ಸುವಾಸನೆ. ಯಾಕೆ ಮೇಲ್ ಬರ್ತೀರಾ? ಮೊದಲು ಇಲ್ಲಿ ಓದಿ, ಆಮೇಲೆ ಗೊತ್ತಾಗುತ್ತೆ ನಾನು ಯಾಕೆ ಮೇಲ್ ಬರ್ತಾ ಇದ್ದೀನಿ ಅಂತ. ರೆಡಿ? ಐ ಲವ್ ಯು. ಅದೇ ಅದೇ. ಹಲೋ ಮೈ ಡಿಯರ್. ಶಟ್ ಅಪ್. ಹಲೋ ಹಲೋ. ಐ ಸೆಡ್ ಶಟ್ ಅಪ್. ಲೇ ರತಿ, ಎಲ್ಲಿಗೆ ಹೋಗ್ತಿ? ಬ್ಯಾಡವಾ ಇವನ ಪ್ರೀತಿ? ಆಯ್ತಾ ನಿನ್ ಮುಖಕ್ಕೆ ಮಂಗಳಾರತಿ? ಹೃದಯದ ಬಾಗಿಲು ತೆಕ್ಕೊಂಡು ಬಾ ಅಂತ ಕರೆನ ಹತ್ರ ಬರ್ದೆ, ಹೃದಯದ ಬಾಗಿಲ್ಗೆ ಬೀಗ ಹಾಕೊಂಡು ಕೂತಿರೋ ಆ ಸುಧಾಕರ್ನ ಹತ್ರ ಹಲಕಿರಿತಾ ಇದ್ದಾಳೆ ಈ ಮಾಲತಿ. ಸುಧಾಕರ್, ಏನಾದ್ರೂ ಸರಿ, ನೀವೇ ನನ್ ಸೇವ್ ಮಾಡ್ಬೇಕು. ಸಾಧ್ಯ? ಅದಕ್ಕಲ್ಲ ಸುಧಾಕರ್, 3-4 ಸಬ್ಜೆಕ್ಟ್ ಅಲ್ಲಿ, ಎಕ್ಸ್ಪೆಷಲಿ ಇಂಗ್ಲಿಷ್ ಡ್ರಾಮಾದಲ್ಲಿ ತುಂಬಾ ವೀಕ್ ಆಗಿದ್ದೀನಿ. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ ಮಾರ್ತಿ? ನಾನು ನಿಂತರ ವಿದ್ಯಾರ್ಥಿನೇ, ಇನ್ನು ಕಲಿತಾನೆ ಇದ್ದೀನಿ. ಆದ್ರೂ ಯು ಹ್ಯಾವ್ ದಿ ಕೆಪಾಸಿಟಿ ಟು ಟೀಚ್. ಡೈಲಿ 1 ಅವರ್ ಕೋಚ್ ಮಾಡಿದ್ರೆ ಸಾಕು. ನಿನ್ಗಷ್ಟು ನಂಬಿಕೆ ನನ್ ಮೇಲೆ ಇದ್ರೆ ಖಂಡಿತ ಖಂಡಿತ ಕಲಿ. ಥ್ಯಾಂಕ್ ಯು ವೆರಿ ಮಚ್. ನಗ್ತಿದ್ದಾಳೆ, ಹಲ್ಕಿರಿತಿದ್ದಾಳೆ. ಸುಧಾಕರ ಅವಳು ನೋವು ಮಾಡಕ್ ಒಪ್ಕೊಂಡೇ ಬಿಟ್ಟ. ಅವನ್ ಲಕ್ಕಿ ಫೆಲೋ ಕಾಣ. ಲಕ್ಕಿ ಫೆಲೋ ಅಲ್ಲ ಕಣೋ, ಪೂರ್ ಫೆಲೋ. ಅವಳು ಧನಲಕ್ಷ್ಮಿ, ಇವನ ಸುಧಾಮ. ಅವಳು ಕಾರು, ಇವನ ಸೈಕಲ್. ಅವಳದು ಮಾಡರ್ನ್ ಡ್ರೆಸ್ಸು, ಇವೊಂದು ಹರ್ಕಲ್ ಡ್ರೆಸ್ಸು. ಸರಿ, ಇವನಿಗೆ ಪಾಠ ಕಲಿಸ್ಲೇಬೇಕು. ಪಾಠ ಕಲಿಸ್ಬೇಕು ಅಂದ್ರೆ ಒಂದು ಸೂಟ್ ಹೊಲಿಸ್ಲೇಬೇಕು. ಸೂಟ್ ಹೊಲಿಸ್ಬೇಕು ಅಂದ್ರೆ ಡೊನೇಷನ್ ಕಲೆಕ್ಟ್ ಮಾಡ್ಲೇಬೇಕು. ಲೈ ಹಿಡ್ಕೊ, ನೀವೆಲ್ಲ ಎಷ್ಟೆಷ್ಟು ಡೊನೇಷನ್ ಕೊಡ್ತೀರಾ? ಕೊಡ್ರೋ. ಡೊನೇಷನ್ ಧರ್ಮ, ಡೊನೇಷನ್ ಧರ್ಮ, ಡೊನೇಷನ್ ಧರ್ಮ, ಡೊನೇಷನ್ ಧರ್ಮ, ಡೊನೇಷನ್ ಧರ್ಮ, ಡೊನೇಷನ್. ಚಡ್ಡಿಗಾಯ್ತು, ಸೂಟ್ಗೆ ಡೊನೇಷನ್ ಧರ್ಮ, ಡೊನೇಷನ್ ಧರ್ಮ. ಡೊನೇಷನ್ ಯಾಕೋ? ಯಾಕೆಂದ್ರೆ ಮಾಲ್ತಿ ಜೊತೆ ನೀನ್ ಜಾಲಿಯಾಗಿ ಸುತ್ತುವಾಗ ಲಕ್ಷಣವಾಗಿ ಸೂಟು ಬೂಟು ಹಾಕೊಳ್ಳಿ ಅಂತ. ನಾನ್ ಬಡವಾನೇ ಆಗಿರ್ಬೋದು, ಆದ್ರೆ ಭಿಕ್ಷೆ ಬೇಡ್ಕೊಂಡು ಶೋಕಿ ಮಾಡೋ ಆಸೆ ನನ್ಗಿಲ್ಲ. ಹಾಗಲ್ಲ ಫ್ರೆಂಡ್. ಫ್ರೆಂಡ್ ಕೂಗೋದ್ ಫ್ರೆಂಡ್ ಅಂತ, ಮಾಡೋದು ಮಾತ್ರ ಇನ್ಸಲ್ಟ್. ಎಲ್ಲ ಇವನ ಏನೋ ಲವ್ ಮಾಡ್ತಾನೆ, ಹೆಲ್ಪ್ ಮಾಡೋಣ ಅಂದ್ರೆ. ಲವ್ ನೋಡೋ, ಒಂದ್ ಗಂಡು ಹೆಣ್ಣು ಮಾತಾಡಿದ ತಕ್ಷಣ ಅವ್ರು ಲವ್ ಮಾಡ್ಕೋತಾ ಇದಾರೆ ಅಂತ ತಿಳ್ಕೊಡೋದು ಅವಿವೇಕ. ಕಿಟ್ಟು, ದೇವ್ ನಿನ್ಗೆ ಎಷ್ಟು ಹಣ ಕೊಟ್ಟಿದ್ದಾನೋ ಅಷ್ಟೇ ಸ್ವಾಭಿಮಾನ ನನಗೂ ಕೊಟ್ಟಿದ್ದಾನೆ. ಮಾಮಂತಿ, ಸುಧಾಕರ, ನಾನು ಹಿಂಗ ಅವಮಾನ ಮಾಡ್ಬಿಟ್ಟೆ. ಸುಧಾಕರ, ನಾನು ಹಿಂಗ್ ತುಂಬಾ ಇನ್ಸಲ್ಟ್ ಮಾಡ್ಬಿಟ್ಟೆ. ನನ್ ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡು ಸುಧಾಕರ. ನಿಂತ್ಕೊಳ್ಳಿ ಸರ್. ಸುಧಾಕರ, 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 ಕಿಟ್ಟು, ಸುಧಾಕರ, 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 ನೋಡಪ್ಪ ನೋಡಪ್ಪ. ಅಪ್ಪ, ನಾನಕಪ್ಪ ಇಲ್ಲಿ ಬಂದೆ? ನನ್ನ ಕರ್ಮಕ್ಕೆ ಅಪ್ಪ. ರಾತ್ರಿ ನಿದ್ರೆಲ್ಲ ಓಡಾಡ್ತೀಯ,
ಎತ್ತರಿಸಿದ್ರೆ ನಾನು ಯಾಕೆ ಇಲ್ಲಿಗೆ ಬಂದೆ ಅಂತ ನನ್ನೇ ಕೇಳ್ತೀಯ? ನಾನು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಕಾವಲ ಕಾದು ಕಾದು ಸಾಕಾಗಿ ಹೋಗಿದೆ. ದೇವ್ರು ನಿನಗೆ ಈ ವ್ಯಾಧಿ ಯಾವಾಗ ಗುಣ ಮಾಡ್ತಾರೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ಬಾಪ ಬಾ ಬಾ ಬಾಪ ಬಾ. ಅರೆ ಸುಧಾಕರ್, ತಿಳಿಯದೆ ನಿನಗೆ ಅವಮಾನ ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸು. ಕಿಟ್ಟು ಏನಾಯ್ತು? ನಿನ್ನೆ ಎಲ್ರೆದ್ರಿಗೂ ನಿಂಗೆ ಅವಮಾನ ಮಾಡ್ಬಿಟ್ನಲ್ಲ, ಅದಕ್ಕೆ ಇವತ್ತು ಎಲ್ರೆದ್ರಿಗೂ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ತೆಗಿಯೋದನ್ನ. ನೀನು ಕ್ಷಮಿಸಿದೀನಿ ಅನ್ನೋವರೆಗೂ ನಾನು ಈ ಬೋರ್ಡ್ ತೆಗಿಯಲ್ಲ. ಸರಿಯಪ್ಪ, ಕ್ಷಮಿಸ್ಬಿಟ್ಟೆ, ತೆಗಿಯೋದನ್ನ. ಕ್ಷಮಿಸಿದೀಯಾ? ಹ್ಮ್. ನಿಜವಾಗ್ಲೂ ಕ್ಷಮಿಸಿದೀಯಾ? ಹೌದು. ಕ್ಷಮಿಸಿದ ಮೇಲೆ ಇನ್ನೇನಿದೆ ಈ ಬೋರ್ಡ್ ಕೆಲಸ? ಸುಧಾಕರ, ನಿಜವಾಗ್ಲೂ ನಿನಗೆ ನನ್ನ ಮೇಲೆ ಕೋಪ ಇಲ್ವಾ? ಇಲ್ಲ ಕಣ, ನೀನ್ ನನ್ನ ಫ್ರೆಂಡ್. ಯಾಕೋ ಮೇಲೆ ಹೇಳ್ತೀಯಾ? ಸ್ವಲ್ಪ ಜೋರಾಗಿ ಹೇಳೋ. ಇವರು ನನ್ನ ಸ್ನೇಹಿತ. ಕೂತ್ಕೊಳ್ರು. ನೀನು ನನ್ನ ಸ್ನೇಹಿತ, ನಾನು ಇವನ ಸ್ನೇಹಿತ. ಸುಧಾಕರ್, ಸುಧಾಕರ್. ಓ ಕಿಟ್ಟು, ಏನಪ್ಪ ಮನೆಗೆ ಬಂದ್ಬಿಟ್ಟೆ? ಮನಸ್ಸು ಹೇಳ್ತು, ಬಂದ್ಬಿಟ್ಟೆ. ಕೂತ್ಕೋ. ಇಷ್ಟ ದಿವ್ಸ ಏನಾಗಿತ್ತು ನಿನ್ ಮನ್ಸಿಗೆ? ನಿದ್ದೆ ಮಾಡ್ತಾ ಇತ್ತು. ಯಾವಾಗ ಎದ್ದಿದ್ದು? ನಿನ್ನೆ ರಾತ್ರಿ. ಎಲ್ರು ನಿದ್ದೆ ಮಾಡ್ಬೇಕಾದ್ರೆ ನಿನ್ ಮನ್ಸು ಮಾತ್ರ ಎದ್ದು ಬಿಡುತ್ತಾ? ಅದೆಲ್ಲಿ ಹೇಳುತ್ತೀಯೋ? ಅವಳು ಎಬ್ಸುದ್ಲು. ವಾಟ್? ಲೂ? ಯಾರೋ ಸುಂದ್ರಿ? ಕರೆಕ್ಟ್, ಹೆಸರೇನೋ ಸುಂದ್ರಿ, ಆದ್ರೆ ವ್ಯಾ 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 ವ್ಯಾ. ವ್ಯಾ ವ್ಯಾ ವ್ಯಾ. ವಾ 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 ವಾ. ಇನ್ನೇನು ವಾಲ್ಗ ಉಚ್ಬಿಡೋ ತಾನೆ? ಏ, ವಾಲ್ಗ ಉತ್ಸವ ಆಗಿದ್ರೆ ಪುರೋಹಿತನ ಹತ್ರ ಹೋಗ್ತಾ ಇದ್ದೆ. ಡಾಕ್ಟರ್ ಹತ್ರ ಅವನ್ ಬರ್ತಿದ್ದ. ಲೋ ಸುಧಾಕರ, ತುಂಬಾ ದಿವಸದಿಂದ ನನಗೊಂದು ವ್ಯಾಧಿ. ವೆರಿ ಗುಡ್. ಅಲ್ಲ ಕಣೋ, ನಾನ್ ಮೆಡಿಕಲ್ ಪರೀಕ್ಷೆ ಪಾಸ್ ಮಾಡಕ್ ಮುಂಚೆನೆ ಒಬ್ಬ ಗಿರಾಕಿ ಸಂಪಾದಿಸ್ಬಿಟ್ಟೆ. ಹೇಳೋ ಹೇಳೋ ಹೇಳೋ, ಏನ್ ನಿನ್ ವ್ಯಾಧಿ? ನಿದ್ದೆಲೆದು ಓಡಾಡೋದು. ಆ? ಲೇ, ನಗಬೇಡ ಕಣೋ ಸುಧಾಕರ. ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ? ಏನು? ನಮ್ಮ ಮನೆಗೆ ಒಬ್ಬ ನೆಂಟ್ರು ಅವ್ರ ಮಗಳ ಜೊತೆ ಬಂದಿದ್ರು. ಯಥಾ ಪ್ರಕಾರ ನಾನು ನಿದ್ದೆಯಿಂದ ಎದ್ದು ಸೀದಾ ನಡ್ಕೊಂಡು ಹೋದೆ. ಆ ಹುಡುಗಿ ಮಲಗಿದ್ಲಲ್ಲ ಮಂಚ, ಅದ್ರ ಮೇಲೆ ಹತ್ತಿದೆ. ಅವಳು ಹೊದ್ಕೊಂಡಿದ್ಲಲ್ಲ ಹೊದ್ಗೆ, ಅದ್ರ ಒಳಗಡೆ ನಾನ್ ಸೇರ್ಕೊಂಡೇ ಬಿಟ್ಟೆ. ಸೇರ್ಕೊಂಡೇ ಬಿಟ್ಟೇನೋ? ಆಮೇಲೆ ಆಮೇಲೆ ಆಮೇಲೂ ಇಲ್ಲ ಮೇಲೂ ಇಲ್ಲ. ನೋ ಆಕ್ಸಿಡೆಂಟ್. ನಾಚಿಕೆಯಿಂದ ಈ ದಿವಸ ಯಾರ ಹತ್ರನೂ ಹೇಳಿರ್ಲಿಲ್ಲ. ಹೀಗೆ ಇದ್ರೆ ಒಂದಲ್ಲ ಒಂದ್ ದಿವಸ ಆಕ್ಸಿಡೆಂಟ್ ಆಗತ್ತೆ ಅಂತ ನಿನ್ನ ಹೇಳ್ಬೇಕು ಅಂತ ಓಡೋಡ್ಕೊಂಡು ಬಂದೆ. ಸುಧಾ, ಇವತ್ತು ನ್ಯೂಸ್ ಪೇಪರ್ ಅಲ್ಲಿ? ಸಾರಿ ಅಣ್ಣ, ನಾನು ಅಲ್ಲಿ ಬಾತ್ರೂಮ್ ಅಲ್ಲಿ ಓದ್ತಾ ಇದ್ದೆ, ಅಲ್ಲೇ ಬಿಟ್ಬಿಟ್ಟೆ. ಈಗ ತಂದ್ಬಿಟ್ಟೆ. ಡೋಂಟ್ ವರಿ ಡಿಯರ್, ನಾನೇ ತಗೋತೀನಿ. ಅಣ್ಣ, ಇವನ್ ನಮ್ ಸ್ನೇಹಿತ ಕಿಟ್ಟು ಅಂತ. ನಮಸ್ಕಾರ ಸರ್. ನಿಮ್ಮನ್ ಕಂಡ್ರೆ ನನಗೆ ತುಂಬಾ ಇಷ್ಟ. ಯಾಕೆ? ತಮ್ಮ ಅಂದ್ರೆ ನಿಮಗೆ ಎಷ್ಟು ಪ್ರೀತಿ ಸರ್? ನನಗೂ ಅಷ್ಟೇ, ನಿನ್ನನ್ ಕಂಡ್ರೆ ತುಂಬಾ ಇಷ್ಟ. ಯಾಕೆಂದ್ರೆ ನನ್ ತಮ್ಮ ಅಂದ್ರೆ ನಿನ್ಗೆ ಇಷ್ಟ ನೋಡು. ಏನ್ ಸರ್, ಇವತ್ ನೀವು ಸ್ನಾನ ಗಿನ ಮಾಡ್ತೀರಾ ಅಥವಾ ಹೀಗೆ? ಕ್ಯಾರಿ ಆನ್, ಕ್ಯಾರಿ ಆನ್. ಏನೋ ನೋಡ್ತಾ ಇದೀಯಾ? ಏನಿಲ್ಲ, ನಾನ್ ಇದುವರೆಗೂ ದಿಢೀರ್ ಇಡ್ಲಿ, ದಿಢೀರ್ ಸಾಂಬಾರ್, ದಿಢೀರ್ ಜಾಮೂನ್, ದಿಢೀರ್ ಪುಳಿಯೋಗರೆ ನೋಡಿದೀನಿ. ಈ ತರ ದಿಢೀರ್ ಶ್ರೀಮಂತಿಕೆ ನೋಡೇ ಇಲ್ಲ. ಲೇ ಬೆಪ್ಪು, ಇದು ಬಾಡಿಗೆ ಮನೆ. ಓ, ಅಲ್ಲ ಕಣೋ, ನಮ್ಮ ಅಣ್ಣ ನಂಗೆ ಮೆಡಿಕಲ್ಗೆ ಓದಿಸ್ತಾ ಇದ್ದಾನಲ್ವಾ, ಅದಕ್ಕೆ ತಕ್ಕಾಗಿರ್ಬೇಕು ಅಂತ ಕಷ್ಟಪಟ್ಟು ಸಂಪಾದನೆ ಮಾಡಿ ಇದೆಲ್ಲ ಏರ್ಪಾಡು ಮಾಡಿದ್ದಾನೆ. ಲಕ್ಕಿ ಫೆಲೋ, ಒಳ್ಳೆ ಬ್ರದರ್ ಸಿಗ್ದ ನಿನಗೆ. ಅದಿರ್ಲಿ, ನಿನ್ನ ಕಾಯಿಲೆ ವಿಷಯ ಹೇಳು. ಇಮ್ಮಿಡಿಯೇಟ್ ಆಗಿ ನೀನು ನನ್ನ ಕಾಯಿಲೆನ ವಾಸಿ ಮಾಡ್ಬೇಕು ಅಷ್ಟೇ. ನಾನ್ ನಿನ್ ಕಾಯಿಲೆ ವಾಸಿ ಮಾಡ್ಬೇಕಾದ್ರೆ ಇನ್ 3 ವರ್ಷ ನಿನ್ ಸ್ಲೀಪ್ ಅಲ್ಲೇ ವಾಕ್ ಮಾಡ್ಬೇಕು, ವಾಕ್. ಹಾಗಾದ್ರೆ ನಾನು ಪಾದಯಾತ್ರೆಯಲ್ಲೇ ಹಿಮಾಲಯ ಪರ್ವತ ಹತ್ತು ಬಿಡ್ತೀನಿ. ಲೇ ಸುಧಾಕರ್, ಚಿಕಾಗೋ ಇಂದ ಒಬ್ಬ ಇಂಡಿಯನ್ ಡಾಕ್ಟ್ರು ನಮ್ ದೇಶಕ್ಕೆ ವಾಪಸ್ ಬಂದಿದ್ದಾರೆ. ಯಾವುದೇ ಕಾಯಿಲೆ ಆಗ್ಲಿ ಅದನ್ನ ಡಯಾಗ್ನೈಸ್ ಮಾಡಿ ಕ್ಯೂರ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಎಲ್ಲಿದ್ದಾರೆ ಅವರು? ಒಂದಿನ ಡೆಲ್ಲಿ, ಒಂದಿನ ಬಾಂಬೆ, ಒಂದಿನ ಕಲ್ಕತ್ತಾ. ಓಹೋ, ಟೂರಿಂಗ್ ಡಾಕ್ಟರ್ ಅನ್ನು. ನಮ್ಮೂರ್ಗ್ ಬರ್ತಾರೆ ಅಂತ ಪೇಪರ್ ಬಂದಿದೆ. ನೀನು ನನ್ ಜೊತೆ ಬಂದ್ರೆ ಡಿಸ್ಕಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಅಷ್ಟೇ ತಾನೇ? ನಾಳೆ ನೀನು ನಾನು ಆ ಶಿಕಾಗೋ ರಿಟರ್ನ್ ಡಾಕ್ಟರ್ ಹತ್ರ ಹೋಗೋಣ. ನೆನ್ನೆ ಒಂದು ಮರ್ಡರ್ ಕೇಸ್ ನ ಡಿಟೆಕ್ಟ್ ಮಾಡಕ್ ಹೋಗಿದ್ದೆ. ರಾತ್ರಿ ಎಲ್ಲ ನಿದ್ದೆ ಇರ್ಲಿಲ್ಲ, ಅದಕ್ಕೆ ಹಾಗೆ ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ. ಬೈ ತಾವ್ಯಾರು? ಕ್ಲೈಂಟ್. ಕ್ಲೈಂಟಾ? ಇಷ್ಟು ವರ್ಷಕ್ಕೆ ನಾನು ನೋಡ್ತಾ ಇರೋ ಮೊದಲನೇ ಕ್ಲೈಂಟ್ ನೀವು, ಮೊದಲನೇ ಕೇಸ್ ನೀವು. ಅಂತ ಕೇಸ್ ನಿಂತ್ಕೊಳ್ಳೋದ? ಇದು ಕೂತ್ಕೊಳ್ಳೋ ಕೇಸ್. ಕೇಸ್ ಕೂತ್ಕೊಳ್ಳಿ ಕೇಸ್. ಏನ್ ಕೇಸ್ ನಿಮ್ದು? ನನ್ನ ಹೆಸರು ಮೋಹಿನಿ ಅಂತ. ನೋಡಿ, ನನ್ ಫ್ರೆಂಡು ನನ್ನ ನಾಯಿ ಮರಿ ತಗೊಂಡು ಅವಳು ಅಂತಿದ್ದಾಳೆ. ವಾಟ್ ಡು ಯು ಮೀನ್ ಮಿಸ್? ಈ ನಾಯಿ, ಕತ್ತೆ, ಕುದುರೆ ಕೇಸೆಲ್ಲ ನಾನ್ ತಗೊಳಲ್ಲ. ಯಾಕೆ?
ಅದಕ್ಕೆ ಅಂತ ವೆಟರ್ನರಿ ಲಾಯರ್ಸ್ ಇರ್ತಾರೆ, ಅವ್ರಿಗೆ ಕೊಡಿ ಈ ಕೇಸ್ನ. ಆ ವೆಟರ್ನರಿ ಲಾಯರ್ ಮನೆ ಎಲ್ಲಿದೆ ಅಂತ ಸ್ವಲ್ಪ ಹೇಳ್ತೀರಾ? ಒಳ್ಳೆ ಲೂಸ್ ಸಿಕ್ತಲ್ಲಪ್ಪ ನಮಗೆ. ನನ್ ಲೂಸ್ ಅಂತೀರಾ? ನಿಮ್ಮನ್ನಲ್ಲ ರೀ, ನೀವ್ ಹೇಳಿದ್ರಲ್ಲ ಕೇಸು, ಅದು ಸ್ವಲ್ಪ ಟೈಟ್ ಆಗಿಲ್ದೆ ಲೂಸ್ ಆಗಿದೆ ಅಂತ ಹೇಳಿ ಮತ್ತೆ ಅವ್ರ ಮನೆ ಎಲ್ಲಿದೆ ಅಂತ ಹೇಳಿ. ಅದು ಅವರು ತೆನಾಲಿ ರಾಮಕೃಷ್ಣ ಮನೆ ಹಿಂದ್ಗಡೆ ಇದ್ದಾರೆ. ತೆನಾಲಿ ರಾಮಕೃಷ್ಣನ್ ಮನೆ ಎಲ್ಲಿದೆ? ಅದು ಕೃಷ್ಣದೇವರಾಯನ ಅರಮನೆಯಲ್ಲಿದೆ. ಹೌದಾ? ಹಾ. ಅರಮನೆ ಎಲ್ಲಿದೆ? ಅದು ನಮ್ಮ ಅಜ್ಜಿ ಮನೆ ಹಿಂದಿದೆ. ನೋಡಿ, ಈ ಹಾಳು ಹಂಪೆ ಇದಲ್ಲ, ಅಲ್ಲಿದೆ. ಹಂಪೆ ಹಂಪೆಗೆ ತಾನೇ ಹೋಗ್ಬೇಕು. ಹಾ. ಸೀದಾ ರೈಲ್ವೆ ಸ್ಟೇಷನ್ ಹೋಗಿ ಹಂಪೆಗೆ ಅಂತ ಕೇಳಿ ಒಂದ್ ಟಿಕೆಟ್ ಕೊಡ್ತಾನೆ. ಚುಕು 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 ಅಂತ ಹಂಪೆಗೆ ಹೋಗಿ ಸೇರ್ಕೊಂಬಿಡಿ. ಥ್ಯಾಂಕ್ ಯು ವೆರಿ ಮಚ್. ತಗೋತೀರಾ? ಏನು ಫೀಸು? ನನಗ ಮೊದಲನೇ ಕೇಸು, ಮೊದಲನೇ ಫೀಸು. ವೆರಿ ವೆರಿ ಹ್ಯಾಪಿ. ಬರ್ತೀನಿ. ಥ್ಯಾಂಕ್ ಯು. ಅಯ್ಯೋ, ಮಲ್ಲಿಗೆ ಮಲ್ಲಿಗೆ, ಮೈ ಡಾರ್ಲಿಂಗ್ ಮಲ್ಲಿಗೆ. ಏನ್ರಿ ಅದು ತುಂಬಾ ಪ್ರೀತಿಯಿಂದ ಕರಿತಾ ಇದ್ದೀರಲ್ಲ? ಸಂಪಾದನೆ ಮಾಡಿದೀನಿ, ಅದಕ್ಕೆ ಪ್ರೀತಿಯಿಂದ ಕರಿತಾ ಇದ್ದೀನಿ. ನೋಡ್ತೇನೆ ನಿನ್ ಗಂಡನ್ನ, ಭೂಪತಿ ಗಂಡು 10 ನಿಮಿಷದಲ್ಲಿ 100 ರೂಪಾಯಿ ಸಂಪಾದನೆ ಮಾಡ್ಬಿಟ್ಟ. ಅಯ್ಯೋ ಬಡ್ಕೊಂಡೆ ನಿಮ್ ಸಂಪಾದನೆಗೆ. ಏನೋ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಕೊಂಡು ಜಂಬ ಹೊಡಿತೀರಲ್ಲ. ಲೇ, ಇವತ್ತು 100 ರೂಪಾಯಿ ಸಂಪಾದನೆ ಮಾಡಿರ್ಬೋದೆ, ನಾಳೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀನಿ ಕಣೆ. ಮೊದಲನೇ ಸಂಪಾದನೆ ನಿನ್ ಕೈಗೆ ಸೇರ್ಬೇಕು. ಲೇ, ಕೈಗೆ ಕೊಟ್ಟಿದ್ದೀನಿ, ಕೆನ್ನೆಗೇನಾದ್ರು ಕೊಡಬಾರ್ದಾ? ಏನ್ರಿ ಅದು? ಕೊಡೆ ಕೊಡೆ ಕೊಡೆ. ಲಾಯರ್ ಕೃಷ್ಣಮೂರ್ತಿ ಇದಾನಾ? ಇವನಿಗೆ ಮೂಡ್ ಬರೋದೇ ಅಪರೂಪ, ಅಷ್ಟರಲ್ಲೇ ಡಿಸ್ಟರ್ಬೆನ್ಸ್. ಯಾವನು ಗಂಡಸು ಅಂತ ಕಾಣುತ್ತೆ, ನೀನ್ ಹೆಂಗಸು. ಒಳಗೋಗು ಒಳಗೋಗು. ಕುರ್ಚಿ ಮೇಲೆ ಕಾಲಿಟ್ಬಿಟ್ರಿ, ಎಲ್ಲಿ ಕುಡ್ಸೋದ್ ನಿಮ್ಮನ್ನ? ನೆಲದ ಮೇಲೆ ಕುತ್ಕೋತೀರಾ? ನೀನೇನ ಲಾಯರ್? ನಾನೇ. ಕರಿ ಕೋಟು, ಬಿಳಿ ಶರ್ಟು, ಕರಿ ಟೈ. ಡೌಟ್ ಇದ್ರೆ ಬೋರ್ಡ್ ನೋಡ್ಕೊಳ್ಳಿ. ನಮಗೇನಾಗ್ಬೇಕಾಗಿದೆ? 3 ಕೊಲೆ ಮಾಡ್ದ. ಯಾರು? ಎಲ್ಲಿ? ಯಾವಾಗ? ನನ್ ತಮ್ಮ ಕೊಲೆ ಮಾಡ್ದ ಅಂತ ಪೊಲೀಸ್ನವ್ರು ಅವನ್ನ ಹಿಡ್ಕೊಂಡು ಹೋಗ್ಯವ್ರೆ. ನೀ ಅವನ್ನ ಬಿಡಿಸ್ಬೇಕು. ಓಕೆ ಓಕೆ. ನಿರಪರಾಧಿಗಳಿಗೆ ಶಿಕ್ಷೆ ಆಗೋದನ್ನ ಕೃಷ್ಣಮೂರ್ತಿ ಸಹಿಸೋದಿಲ್ಲ. ನಿನ್ನ ತಮ್ಮ ತಪ್ಪು ಮಾಡಿಲ್ಲ ತಾನೇ? ಇಲ್ಲ, 3 ಕೊಲೆ ಮಾಡ್ದ ಅಷ್ಟೇ. ಗೆಟ್ ಔಟ್, ಗೆಟ್ ಔಟ್. ಯಾಕಯ್ಯ? ಕೊಲೆಗಾರನ ಬಿಡ್ತಕ್ಕಲ್ಲ ನಾ ಓದಿರೋದು. ಹೋಗಯ್ಯ ಆಚೆ, ಹೋಗಯ್ಯ. ನಾನೆಷ್ಟು ಕೊಲೆ ಮಾಡಿದೀನಿ ಗೊತ್ತಾ? ಗೊತ್ತಿಲ್ಲ. 11. ಡಜನ್ಗೊಂದು ಕಮ್ಮಿ. ಈ ಕೇಸ್ ನೀನ್ ತಗೊಳ್ಳಿಲ್ಲ, 12ನೇದು. ಏನಂತೀಯ? ಇನ್ನೇನ್ ಹೇಳಿ? ಡಜನ್ನ ಫಿಲಪ್ ಮಾಡ್ಬೇಕು ಅಂತಿದೀಯೇ? ತಗೋತೀನಿ, ನಿನ್ನ ಕೇಸ್ ತಗೋತೀನಿ. ಯುವರ್ ಆನರ್, ತಮ್ಮ ಮುಂದೆ ನಿಂತಿರೋ ಈ ಅಪರಾಧಿ ಸಾಮಾನ್ಯವಾದ ಮನುಷ್ಯನಲ್ಲ ಅಂತ ತಮಗಾಗಲೇ ಗೊತ್ತಿದೆ. ಮನುಷ್ಯ ರೂಪದಲ್ಲಿರೋ ರಾಕ್ಷಸ, ಅಮಾನುಷವಾಗಿ 3 ಕೊಲೆಗಳನ್ನು ಮಾಡಿದ ಕಟುಕ. ಆದ್ದರಿಂದ ಈ ಘಾತುಕನಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಬೇಕೆಂದು ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಅಪರಾಧಿ ಯಾವ ಕರುಣೆಗೂ ಅರ್ಹನಲ್ಲ ಅಂತ ನನ್ನ ಅಭಿಪ್ರಾಯ. ದಟ್ಸ್ ಆಲ್ ಯುವರ್ ಆನರ್. ನಿನ್ ಪರವಾಗಿ ವಾದ ಮಾಡೋದಿಕ್ಕೆ ನಿನಗೆ ಡಿಫೆನ್ಸ್ ಲಾಯರ್ ಯಾರಾದ್ರು ಇದಾರೇನು? ಇದಾರೆ ಮಹಾಸ್ವಾಮಿ, ಇವರೇ. ನಿನ್ನ ಹೆಸರು? ರಾಜಾರಾಮ್. ನನ್ನ ಹೆಸರು ಲಾಯರ್ ಕಿಟು. ಐ ಆಮ್ ಸಾರಿ ಯುವರ್ ಆನರ್. ಎಸ್, ಪ್ರೊಸೀಡ್. ನೀನು ಕೊಲೆ ಮಾಡಿರೋದು ನಿಜ ತಾನೇ? ಇಲ್ಲ. ಸುಳ್ಳು ಹೇಳಬೇಡ. ಇದು ನ್ಯಾಯದೇವಿಯ ದೇವಾಲಯ, ಇಲ್ಲಿ ಸತ್ಯನ ಯಾವಾಗ್ಲೂ ಹೇಳ್ಬೇಕು. ನೀನು ಕೊಲೆ ಮಾಡಿದೀಯಾ? ಸುಳ್ಳು. ಮಾಡಿದೀಯಾ? ಸುಳ್ಳು. ಮಾಡಿದೀಯಾ? ಇಲ್ಲ. ಮಾಡಿದೀಯಾ ಕಣಯ್ಯ? ಇಲ್ಲ. ಅಯ್ಯ, ಮಾಡಿದೀಯಾ ಕಣಯ್ಯ? ನಿಮ್ ಅಣ್ಣನೇ ಹೇಳಿದಾನೆ 3 ಕೊಲೆ ನೀನೇ ಮಾಡಿದೀಯಾ ಅಂತ. ಮಿಸ್ಟರ್ ಕಿಟ್ಟು, ನೀವು ಪ್ರಾಸಿಕ್ಯೂಟರ್ ಅಥವಾ ಡಿಫೆನ್ಸ್ ಲಾಯರ್? ಯಾವ ಕಡೆ ನ್ಯಾಯ ಇದೆಯೋ ಆ ಕಡೆ ಲಾಯರ್. ಹಾಗಾದ್ರೆ ಇವ್ರ ಪರವಾಗಿ ವಾದ ಮಾಡ್ತೀನಿ ಅಂತ ಹೇಳಿ ಈ ಕೇಸನ್ನ ಯಾತಕ್ಕೆ ಒಪ್ಕೊಂಡ್ರಿ? ನಾನೆಲ್ಲ ಒಪ್ಕೊಂಡೆ ಯುವರ್ ಆನರ್. ಆ ರೌಡಿ ನನ್ನ ಮಗ ಒಪ್ಪಿಸ್ದ. ಆಫೀಸಿಗೆ ನುಗ್ಗಿ ಕುತ್ತಿಗೆ ಹಿಡಿದು ಚಾಕು ತೋರಿಸಿ ಈ ಮರ್ಡರ್ ಕೇಸ್ ನ ಒಪ್ಕೋತ್ಯಾ? ಇಲ್ಲ ಅಂದ್ರೆ ನಿನ್ ತಲೆ ತೆಗೆದು 12 ಹತ್ಯೆ ಮಾಡಿರೋ ಹಮ್ಮೀರ ಅನ್ನೋ ಹೆಸರನ್ನ ಖಾಯಮ್ಮಗೊಳಿಸ್ಕೋತಿನಿಂದ ಯುವರ್ ಆನರ್. ಮೊದಲೇ ನನ್ನ ಪರ್ಸನಾಲಿಟಿ ವೀಕು, ಅವನ ಪರ್ಸನಾಲಿಟಿ ಸ್ಟ್ರಾಂಗು. ನನಗೇನ್ ಮಾಡ್ಬೇಕೋ ಗೊತ್ತಾಗ್ಲಿಲ್ಲ ಯುವರ್ ಆನರ್. ಆನರ್, ವಾಟರ್ ವಾಟರ್, ನೀರು ನೀರು.
ಯುವರ್ ಆನರ್, ನನಗೂ ಮನಸ್ಸಾಕ್ಷಿ ಇದೆ. ಪ್ರಾಣಕ್ಕೆ ಹೆದರಿ ಅನ್ಯಾಯ ಮಾಡ್ಲಾರೆ. ನನ್ನ ಕೊನೆ ಆಸೆ ಇಷ್ಟೇ. ಸಲ್ಯೂಟ್ ಹೊಡೆದು ಕೇಳ್ಕೊತೀನಿ, ಕೈ ಮುಗಿದು ಕೇಳ್ಕೊತೀನಿ, ಈ ರೌಡಿ ನನ್ನ ಮಗನ ಬಿಡಬೇಡಿ. ಹೇಗಾದ್ರೂ ಮಾಡಿ ನೇಣು ಹಾಕ್ಬಿಡಿ. ಅಷ್ಟೇ ಅಷ್ಟೇ ನನ್ನ ಕೊನೆ ಆಸೆ.